ಸೊ ಇವಾಗಷ್ಟೇ ಇದು ಮುದ್ದಗ ಎಂಟ್ರೆನ್ಸ್ ಇದೀನಿ. ನೋಡಿ ನಾನು ಅಲ್ಲೂ ಫುಲ್ ಟ್ಯಾಂಕ್ ಮಾಡಿಸಿರೋದು, ನಾ ಇನ್ನೂ ಎಲ್ಲೂ ಪೆಟ್ರೋಲ್ ಹಾಕ್ಸಿಲ್ಲ. ಅದಕ್ಕೆ ಸ್ಟಾಕಿಗೆ ಅಂತ ಒಂದು ₹100 ಪೆಟ್ರೋಲ್ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ಇವಾಗ ಏನು ಎಂಟಿ ಆಗೋದು ಬಂದಿದೆ. ಏನಪ್ಪಾ ಅಂದ್ರೆ ನನ್ನ ಗಾಡಿ ಬೆಳಗ್ಗೆ ಲಾಸ್ಟ್ 400 ಕಿಲೋಮೀಟರ್ ಲಾಸ್ಟ್ ಒಂದ್ಸಲ ಫುಲ್ ಟ್ಯಾಂಕ್ ಮಾಡಿದ್ರೆ ಅಂದ್ರೆ ಫುಲ್ ಎಂಟಿ ಮಾಡ್ತೀನಿ ಅಂದ್ರೆ ಟ್ಯಾಂಕ್ 400 ಕಿಲೋಮೀಟರ್ ತನಕ ಹೋಗುತ್ತೆ. ಈ ಸಲ 400 ಮೇಲೆ 36 ಕಿಲೋಮೀಟರ್ ಹೋಗ್ತೇವೆ. ನೋಡೋಣ ಬನ್ನಿ, ಎಲ್ಲಿ ತನಕ ಹೋಗ್ಬೇಕು ನೋಡೋಣ. ನಾನಂತರ ಸಂಡ್ರೆ ಬಿಟ್ಟು ಕೆಳಗಡೆ ಇಳಿಸಲೇಬರು ಸಂಡ್ರೆ ಸಂಡ್ರೆ ಮಾತ್ರ ಡೌನ್ ಮಾಡಿದ್ದೀನಿ ಅಷ್ಟೇನೆ. ಅದು ಬಿಟ್ರೆ 100 ಇಡಿಸೋದು 100 ಗಾಡಿ ಸರಿನಾ. ಇಲ್ಲಾಂದ್ರೆ ಒಂದು 80 70 80 ಅಥವಾ ಹೋಗ್ತಿದ್ದೀನಿ ಅಷ್ಟೇ. 90 78 ಆ ಥರ ಹೋಗ್ತಿದ್ದೀನಿ. ರೋಡ್ ನೋಡ್ಕೊಂಡು ಒಂದ್ಸಲ ನಡೆಸ್ತಾರೆ ಒಂದು ಗಾಡಿನ. ನೋಡಿ ಇನ್ನಾದ್ರೂ ಓಡ್ದೈತೆ, ಬಟ್ ಎಲ್ಲಿಂದ ಬೇರೆ ಗೊತ್ತಿಲ್ಲ. ಮುಂದೊಂದ್ಸಲ ಹಾಕೋಣ ಬರ್ತಾನೆ. ನೋಡೋಣ ಬನ್ನಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ನೋಡೋಣ. 40 ಸಲ ಐತೆ. ಈಗ ಆಗಿರೋದು 437 ಕಿಲೋಮೀಟರ್. ಅದ್ರ ಮೇಲೆ ಇನ್ನ ಎಷ್ಟು ಹೋಗುತ್ತೆ ಗೊತ್ತಿಲ್ಲ. 437 ಬಸ್ ಕಾಣಿಸ್ತಾ ಇದೆ ಅಂದ್ರೆ ಗೊತ್ತಿಲ್ಲ. ನಮ್ಮ ಸೈಸ್ತು ನಿಲ್ಲಿಸಿ. ನಾವು ನಿಲ್ಸಲ್ಲ, ನಾವು ಬೈಕರ್ಸ್, ಓನ್ಲಿ ರೈಡರ್ಸ್, ನಾಟ್ ಸ್ಟಾಪ್ ಇನ್ ಟೋಲ್, ಅನ್ಲಿಮಿಟೆಡ್ ಟೋಲ್. ನಮಗೆ 40 ಬಂತು. ಸ್ವಲ್ಪ ಏನೋ ಫೀಲಿಂಗು ಏನಿಲ್ಲ, ಅನಿಸ್ತಾ ಇಲ್ಲ. ಅಂದರೆ ಪವರ್ ಕಡಿಮೆ ಆಗಿದೆ, ನಿಜ ಪವರ್ ಕಡಿಮೆ ಆಗಿದೆ. ಅಂದರೆ ಈ ಟೋಟಲ್ ಇದೆಯಲ್ಲ, ಟೋಟಲ್ ಅದು ಏನೋ ಬರೋ ಪವರ್ ಇದೆಯಲ್ಲ, ಪವರ್ ಸ್ವಲ್ಪ ತುಂಬ ಅನಿಸ್ತಾ ಇದೆ. ಏನೋ ಒಂಥರ ಮಾಮೂಲಿ ಪೆಟ್ರೋಲ್ ಗಾಡಿ ಆದಾಗ ಡಿಲ್ ಬರುತ್ತಲ್ಲ ಆ ಥರ ಬರ್ತು. ಬಟ್ ಹೊರಗಡೆ ಹೋಗ್ತಾ ಇದೆ ಗಾಡಿ. ನೋಡೋಣ ಬನ್ನಿ, ಹೋಗಿ ಮೋಸ್ಟ್ ನಿಲ್ಲುತ್ತೆ ಅಂತೀನಿ. ಹರಿಯಾಣ ಡೌಟ್ ಹೊಡಿತಾ ಇದೆ, ಏನು ನೋಡ್ತಾ ಗೊತ್ತಿಲ್ಲ. ನಮ್ದು ಬರ್ದಿದೆ ಅನ್ನೋದು ಮುಂದೆ ಹೋಗುತ್ತೆ. ಪರವಾಗಿಲ್ಲ, ಹೋಗ್ತಾ ಇದೆ. ನೋಡೋಣ ಬನ್ನಿ ಎಲ್ಲಿ ತನಕ ಹೋಗುತ್ತೆ ನೋಡೋಣ. ಒಂಥರ ಏನೋ ಕುತೂಹಲ ಇದ್ರು. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಮುಂಚೆ ಮಾಡಿದ್ದೆ, ಜಸ್ಟ್ ಚಿಕ್ಕಮಂಗ್ಳೂರ್ಗೆ ಹೋದಾಗ್ಲೇ ನಾನು ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗಿದ್ದೆ ಗಾಡಿನ. ಅಲ್ಲಿ 400ಗೆ ಊಫ್ ಆಗಿತ್ತು ಗಾಡಿ. 400ಗೆ ಆಗಲ್ಲ ಗುರು, ಇಲ್ಲಿಗೆ ಬಿಟ್ಬಿಡು ನಮ್ಗೆ ಸಾಕು ಅನ್ನೋ ಲೆಕ್ಕದಲ್ಲಿ ಮಾಡ್ತು. ಅದ್ಮೇಲೆ ಅದರಲ್ಲೂ ಒಂದು ಲೀಟ್ರ್ ಸ್ಟಾಕ್ ತೆಗೆದು ಇಟ್ಕೊಂಡಿದ್ದೆ. ಅದು ಖಾಲಿ ಆದ್ಮೇಲೆ ಇದು ಹಾಕಿದ್ರೆ ಆಯ್ತು, ಹೋಗ್ಬಿಟ್ಟು ಮತ್ತೆ ಮುಂದೆ ಎಲ್ಲ ಸಿಕ್ಕರೆ ಅಲ್ಲಿ ಇದು ಮಾಡೋಣ ಅಂತ ನಾನು ಪ್ಲಾನಲ್ಲೇ ಇದ್ದೆ. ಬಟ್ ಅದು ಏನಂತಾರ ಆಗಲಿಲ್ಲ. ಸೊ ಈ ಸಲ ಹೆಂಗೂ ಬರಬೇಕಲ್ಲ, ಒಬ್ಬನೇ ಇದ್ದೀನಿ, ಆರಾಮಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಅದಕ್ಕೆ ಫುಲ್ ಟ್ಯಾಂಕ್ ಹಾಕ್ಸಿದ್ದೆ. ಫುಲ್ ಟ್ಯಾಂಕ್ ಅಲ್ಲೇ ಹಾಕ್ಸಿದ ತಕ್ಷಣ ಅಲ್ಲೇ ವಿದಿನ್ ಸೆಕೆಂಡ್ ಟ್ರಿಪ್ ಜೀರೋ ಮಾಡಿದೆ. ಟ್ರಿಪ್ ಜೀರೋ ಮಾಡಿನೇ ಗಾಡಿಯಲ್ಲಿ ರೂಮ್ ತಗೊಂಡೋದೆ. ಇವಾಗ ಸೀದಾ ಗೊತ್ತಾಗುತ್ತೆ, ನೋಡೋಣ ಎಷ್ಟು ಏನು ಕತೆ, ಹೆಂಗೆ ಓಡುತ್ತೆ, ಎಷ್ಟು ಓಡಿದ್ವಿ, ಎಷ್ಟು ಕಿಲೋಮೀಟ್ರ್ ಬರುತ್ತೆ. ಅವಾಗ ಒಂಚೂರು ಜಕ್ಕ ಹೊಡೆಯೋ ಥರ ಫೀಲ್ ಆಗ್ತಾ ಇತ್ತು. ಬಟ್ ಇವಾಗ ಅದೂ ಇಲ್ಲ ಗುರು, ಏನು ಬರ್ತಾ ಇಲ್ಲ. ನಾರ್ಮಲಾಗಿ ಹೋಗ್ತಾ ಇದೆ ಗಾಡಿ. ನೋಡಿ ಹತ್ರ ಎಲ್ಲೆಲ್ಲಿ ಥರ ಬರುತ್ತೆ, ಅಷ್ಟು ಜಕ್ಕ ಆಗುತ್ತೆ. ಎಷ್ಟು ಟವರ್ ಆಗಿದ್ರು ಸಿಟಿಗೆ ಹೋಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಸಿಟಿಯಲ್ಲಿ ಬಂದರೂ ಕಾಲಾಗಿಲ್ಲಪ್ಪ. ಇನ್ನು 130 ಹೇಳಿದ್ದೆ, ಸಾರಿ 430 ಹೇಳಿದ್ದೆ. ಇವಾಗ 460 ಕಿಲೋಮೀಟರ್ ಆಗಿದೆ. ಇನ್ನಾದರೂ ಏನು ಇಲ್ಲ. ಸ್ವಲ್ಪ ಸೆಂಟ್ರಲ್ ಮತ್ತೆ ಜರ್ಕ್ ಹೊಡಿಯೋದಿತ್ತು, ನಾನೇನೋ ಆಫಾಗಿ ಹೋಯ್ತದೆ ಅಂದ್ಕೊಂಡೆ. ಸೊ ಇವ್ರು ಒಂದ್ಸಲ ಕನ್ಫರ್ಮ್ ಮಾಡ್ಕೊಬೋದು ನಾನು ತಾಳಿಕೋಟೆ ಯಾವ ಕಡೆ ಅಂತ. ಸರ್ ತಾಳಿಕೋಟೆ ಸ್ಟೇಟ್ ಅಲ್ಲ? ತಾಳಿಕೋಟೆ ಸ್ಟೇಟಾ? ಗಾಡಿಯಲ್ಲೂ ಬಂದಾಗಕ್ಕೆ ಚಾನ್ಸ್ ತಗೊಂತಿಲ್ಲ. ಫ್ಯೂಲ್ ಮಾತ್ರ ಅವಾಗಿನಿಂದ ಹುಡ್ಕೋದೈತೆ. 100 ಬಿಟ್ಟು ಕೆಳಗಡೆ ಬಂದೇ ಇಲ್ಲ. ಇಲ್ಲೊಂದು ಸ್ವಲ್ಪ ಡ್ರಾಪ್ ಆಯ್ತು ಅನ್ಕೊಂತೀನಿ. ಯಾಕಂದ್ರೆ ಸಿಟಿ ಒಳಗಡೆ ಏನು ಉಂಟಾಗ್ತಾರಲ್ಲ, ಹೋಗೇ ಬರ್ಬೇಕು. ಇನ್ನೊಂದು ಈ ರೋಡ್ಗಳಲ್ಲೆಲ್ಲ 100 ಕಂಟಿನ್ಯೂಸ್ಲಿ ಹಿಡಿಯೋಕ್ಕಾಗಲ್ಲ. ಡಬಲ್ ರೋಡ್ ಆದ್ರೆ 100 ಹಿಡಿಬೋದು. 100 ಜಾಸ್ತಿನೇ ಹೋಗುತ್ತೆ, ಬಟ್ 100 ಹಿಡಿಬಹುದು ನಾವೆಲ್ಲ ಚೆಕ್ ಮಾಡ್ತೀನಿ ಅಂದ್ರೆ. ಸೊ ಈ ರೋಡ್ ಎಲ್ಲ ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ.
ನಾನು ಹೋಗ್ಬೇಕು ಎಲ್ಲೇ ಹಂಪು ಏನು ಕತೆ ಯಾವ ಕಡೆಯಿಂದ ಬರ್ತಾನೆ ಗೊತ್ತಿಲ್ಲ. ಇನ್ನು ತಾಳಿಕೋಟೆ 27 ಕಿಲೋಮೀಟರ್ ಐತೆ. ಬರೋಣ ಬನ್ನಿ ಏನೇನಾಗಿದೆ ಕವರ್ನೆಸ್ ಕೊಡುತ್ತೆ ಅಂತ ಗೊತ್ತಾಗುತ್ತೆ. ನಮಗೇನೋ ಡೌಟು ತಾಳಿಕೋಟೆಗಿಂತ ಮುಂದೆ ನಾಲ್ಕು ಆಗುತ್ತೆ ಅಂತ. 400 ಓಡೈತೆ ಗುರು. ನಾನು ಎಷ್ಟು ಕಿಲೋಮೀಟರ್ ಆಗಿತ್ತು ಗೊತ್ತಾ? 375 ಕಿಲೋಮೀಟರ್ ಆಗಿತ್ತು. 375 ಕಿಲೋಮೀಟರ್ ಆಗಿತ್ತು ಗುರು. 370 ಅಲ್ಲ, 355 ಕಿಲೋಮೀಟರ್ ಆಗಿತ್ತು. 355 ಕಿಲೋಮೀಟರ್ ಇತ್ತು. ನಡೆಯಪ್ಪ ಇನ್ನೇನು ಹಾಕ್ಸ್ಬಿಡೋಣ, ಪೆಟ್ರೋಲ್ ಬೇಡ, ಆಟ ಆಡೋದು ಇರುತ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟು ಚಿಕ್ಕಮಗಳೂರಿಂದ ಬರುವಾಗ ಸಕಲೇಶ್ಪುರ ದಾಟದ್ಮೇಲೆ ಖಾಲಿ ಆಯ್ತು ನನ್ನ ಪೆಟ್ರೋಲು. ಅಂದರೆ ಖಾಲಿ ಆಯ್ತನಕ್ಕೆ ಇತ್ತು ಪೆಟ್ರೋಲು. ನಾನು ಚೆಕ್ ಮಾಡಕ್ಕೆ ಹೋಗಿಲ್ಲ, ಬೇಡ ಗುರು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಹೊಸ್ಕೋದು ಬೇಡ, ಸುಮ್ಮನೆ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ಅಲ್ಲಿ ಎಷ್ಟು ಹಾಕ್ಸಾಗುತ್ತೆ ಅವರು ಒಂದು 600 ಹಾಕಿದೆ. 600 ಹಾಕಿದಾಗ ಎಲ್ಲಿಗೆ ಬಂತು ಅಂದ್ರೆ ಗಾಡಿ ಇಬ್ಬರು ಹತ್ತತ್ರ ಬಂತು, ನೆಲಮಂಗಲ ಹತ್ತತ್ರ ಬಂತು. ಮತ್ತೆ ನೆಲಮಂಗಲದಾಗ ಫುಲ್ ಅಂದರೆ ಲೋ ಫೀಲ್ಡಲ್ಲಿ ಇತ್ತು. ಬಟ್ ನನಗೆ ಹೋಗುತ್ತೆ ಇಲ್ಲ ಅನ್ನೋ ಕನ್ಫರ್ಮ್ ಇರಲಿಲ್ಲ. ಬೇಡ ಗುರು ಯಾಕಂದ್ರೆ ಮತ್ತೆ 300 ಹಾಕುತ್ತೆ. ಇವಾಗ ಈ ಥರ ಸ್ಟಾಕ್ ಇಟ್ಕೊಂಡ್ಬಿಟ್ರೆ ಭಯ ಇರಲ್ಲ. ಯಾವಾಗ ನಿಂತ ನಮ್ಮನ್ನು ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು, ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅನ್ಬೋದು. ಏನು ಇರಲಿಲ್ಲ ಅಂದ್ರೆ ಹೆಂಗೆ ತೊಗೊಂಡು ಹೋಗ್ತಾಯ್ತದೆ, ಆಗಲ್ಲ ಗೊತ್ತಾಗೋದು. ಮುಂದೆ ಪರವಾಗಿಲ್ಲ ಏನೋ ಒಂದು. ಬಟ್ ಇವತ್ತು ಮಾತ್ರ ಒಳ್ಳೆಯ ಅವರೇಜ್. ಅವತ್ತು ಹಂಗೆ ಕೊಟ್ಟಿದೆ ಪಾಪ, ಆಕ್ಸಿಡೆಂಟ್ ಹಂಗೆ ಕೊಟ್ಟಿರೋದು. ನಾವು ಅಷ್ಟು ಅಪ್ಲೋಡ್ ಮಾಡ್ಬಿಟ್ಟು ಚೆಕ್ ಮಾಡಿಲ್ಲ, ಸೇಫ್ಟಿ ಪರ್ಪಸ್ಗೋಸ್ಕರ ಬೇಗನೆ ಹಾಕ್ಸ್ಕೊಂಡ್ಬಿಟ್ರು ಪೆಟ್ರೋಲು. ಇದು ನೋಡೋಣ ನಡೆದಿ ಒಂದು ಯಾವಾಗ ಮುದ್ದೆಗಳೆಲ್ಲ ಯಾವುದು ಇಲ್ಕಲ್ಲಿಂದ ಲೋ ಫುಲ್ ತೋರಿಸಿತು ನನಗೆ. ಇಲ್ಕಲ್ಲಿಂದ ಮುದ್ದೆಗಳ ತಾಳಿಕೋಟೆ ಬರ್ತಾ ಇದ್ದೀನಿ ಇವಾಗ. 1:32 ಆಗಿದೆ ಟೈಮು. ತಾಳಿಕೋಟೆನೇ ಹತ್ತತ್ರ ಬಂತು ಇವಾಗ. 20 ಕಿಲೋಮೀಟರ್ ಇದೆ ಬರೀ. ಇನ್ನೂ ಓಡ್ತಾ ಇದೆಯಲ್ಲ ನಜ್ಜಿದು 470. ಗುರು ಓಡ್ತಾನೆ ಐತೆ, ಹಂಗೆ ನಿಲ್ತಾನೆ ಇಲ್ಲ ಒಂಚೂರು. ತಾಳಿಕೋಟೆಗೆ ಹೋಗುತ್ತಾ ಏನು ಕತೆ ಏನು ನೋಡೋಣ ಬನ್ನಿ ಹೇಗೆ ಹೋಗೋದ. ಸ್ಟಾರ್ಟ್ ಆಯ್ತು ಗುರು ಜರ್ ಕುಡಿಯೋಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡೋಣ. ಇನ್ನು ಜರ್ ಕುಡಿತಾ ಇದೆ, ಬಟ್ ಹೋಗ್ತಾ ಇದೆ. ಇಲ್ಲ ಗಂಟೆ ಬಿಡೋದು ಬೇಡ, ನಿಂತ್ಕೊಂಡೇ ಪೆಟ್ರೋಲ್ ಹಾಕೋದು. ಮುಂದಕ್ಕೆ ಇಳಿತಾ ಇದೆ ಗುರು. 100 ಬಿಟ್ಟು ಮಾತ್ರ ಸ್ಲೋಗಡೆ ಇಳಿತಾ ಇಲ್ಲ ನಾನು, ಅಷ್ಟೇ ಹಿಡ್ದಿದ್ದೀನಿ. ಇನ್ನು ಸ್ಲೋ ಹೋದ್ರೆ ಪಕ್ಕ ಆಫ್ ಆಯ್ತದೆ ಗಾಡಿ. ಎಷ್ಟಿದೆ ಅಷ್ಟರಲ್ಲೇ ಹೋಗೋಣ. ನೋಡಿ ಜರ ಕುಡಿತಾ ಐತೆ, ಫುಲ್ ಎಂಟಿ ಪೆಟ್ರೋಲು. ಅಂತ ಹೋಗ್ಬೇಕು ಅದಾದ್ರು. ಟೈಮು 4 ಎಷ್ಟು 480 ತನಕ ಹೋಗಿದೆ ಗೊತ್ತಾ? ಬರ್ತಾ ಇದೆ 8. ಅರೆ ಹಂಪ್ ಬರಬೇಡ ಪ್ಲೀಸ್, ಹಂಪ್ ಬರಬೇಡ. ಇದೆ ಗುರು. ಇನ್ನೊಂದಾಯ್ತಾ? ಖಾಲಿ ಆಯ್ತು. ಓಡು ಪ್ಲೀಸ್ ಓಡು. ಗುರು ಲಿಟ್ರಲಿ 480 ಹೋಗಿದೆ ಗುರು. ಲಿಟ್ರಲಿ 480 ಕಿಲೋಮೀಟರ್ ಗುರು. ಏನು ಗುರು 500 ಕಿಲೋಮೀಟರ್ಸ್ ಬಂತು ಗಾಡಿ. ಇನ್ನೂ ಓಡ್ತೈತೆ. ಓಡ್ತೈತೆ ಗುರು. ಇದ್ರ ಮೇಲೆ ಕಾಡ್ಸೋದು ಬೇಡ ಅಂತೀನಿ ನಾನು. ಫುಲ್ ಸ್ಟಾರ್ಟರ್ ಫುಲ್ ಆಯ್ತು, ಆಫ್ ಆಗೈತೆ. ಲಿಟ್ರಲಿ 480 ತನಕ ಹೋಯ್ತು ಗುರು. ಇನ್ನೆಷ್ಟು ಬೇಕು ಗುರು ಗಾಡಿ? ನಾನು ಎಷ್ಟು ಇದು 310 ಅಂದರೆ ಲೋಕಲಲ್ಲೇ ಒಂದು 25 ಕೊಡುತ್ತೆ ಅವರೇಜು. ಇವಾಗ ನೋಡಿದ್ರೆ ಎಷ್ಟು ಕೊಡ್ತಾ ಇತ್ತು ಇದರಲ್ಲಿ? ಒಂದು ಸೆಕೆಂಡ್ ಚೆಕ್ ಮಾಡೋಣ. ಫ್ಯೂಲ್ ರೇಂಜ್ 0. 73 ಕೊಡ್ತಾಯಿತ್ತೆ ಅವರೇಜು. ಓಹ್ ಏನು ಲಕ್ಕಿ ಟೈಮ್ ಗುರು. ಅದು ನೋಡಿ, ಪೆಟ್ರೋಲ್ ಬಂಕ್ ಮುಂದೆನೇ ಗಾಡಿ ಆಫು. ಇದು ಗುರು ಲಕ್ ಅಂದರೆ. ಏನಾಯ್ತಲ್ಲ. ಲಿಟ್ರಲಿ 470 9.9.
ಇನ್ನು 100 ಮೀಟ್ರ್ ಹೋದರೆ ಸಾಕು, 480 ಕಿಲೋಮೀಟ್ರ್ ಆಗುತ್ತೆ. ನಾನು ಇಲ್ಲಿ ಪೆಟ್ರೋಲ್ ಇಟ್ಟಿದ್ದೀನಿ, ಅಲ್ಲಿ ನೋಡಿ ಬಂಕಲ್ಲೇ ಐತೆ. ಒಟ್ಟ ಟೈಮಿಂಗರು ಆ ಕರುವಿಗೆಲ್ಲ ಪೆಟ್ರೋಲ್ ಬಂಪೇ ನೋಡಿಲ್ಲ ನಾನು. ಭಾರಿ ಬಿಡಿ. ಆಯ್ತಲ್ಲ, ಜಾಸ್ತಿ ಟ್ರೈ ಮಾಡೋದು ಬೇಡ ಗುರು. ಪೆಟ್ರೋಲ್ ಹಾಕ್ಬಿಡೋಣ. टंकी खाली है क्या? अरे बाप रे, ಪೂರ ಚೌಕಿರೋದನ್ನೆಲ್ಲ ಹಿಡ್ಕೊಂಬಿಟ್ಟೆ ಓಡಿಸ್ತಿರೋದು ಗಾಡಿ. ಕುಡಿಯಪ್ಪ ಕುಡಿಯಪ್ಪ ಕುಡಿ. ಭಾರತ್ ಹಾಕ್ಸ್ಬಿಡೋಣ. टिक टिक टिक. One button is on. Okay. Get shelf. ವಾ ಗುರು, ಹಾಕಿನ್ನು 1 ಮಿನಿಟ್ 2 ಮಿನಿಟ್ ಆಗಿಲ್ಲ ಗುರು, ಅಷ್ಟು ಬೇಗ ತಗೊಂಡ್ಬಿಡ್ತಾ. ವೆರಿ ಗುಡ್. ಬಾಟಲ್ ಅವರಿಗೆ ಕೊಟ್ಬಿಡೋಣ, ಇಲ್ಲಿ ಹಾಕ್ಸ್ಬಿಡೋಣ. ಇದು ಭಾರತದ ತಗೊಂಡಿದ್ದು ನಾನು ಪೆಟ್ರೋಲ್ ಪಂಪು. ಕರೆಕ್ಟಾಗಿ ಭಾರತ್ ಪೆಟ್ರೋಲ್ ಪಂಪ್ ಹತ್ರನೇ ಆಫ್ ಆಗ್ಬಿಟ್ಟೈತೆ. ಅವ್ರ ಹತ್ರ ಬ್ರೋ. ಎಷ್ಟು ಹಾಕ್ಸೋಣ? 1000 ಹಾಕ್ಬಿಡೋಣ, ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ. ಏನು ಮಾಡೋಣಾಗತ್ತೆ. ಇದು ಭಾರತ್ ಅಂದ ಇವತ್ತು ನೀನು ಕೊಟ್ಟಿರೋ ಪರ್ಫಾರ್ಮೆನ್ಸಿಗೆ ಫುಲ್ ಟ್ಯಾಂಕ್ ಮಾಡ್ಬಿಡ್ತೀನಿ ಬಾ ನೀನು. ಬಿಡ್ಬಿಡಿ ಸ್ವಲ್ಪ ಕಲರ್ ಗುರುದ ಚೇಂಜ್ ಇದೆಯಲ್ಲ. ಬಿಡಿ 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 ಸಾಕು. 90 ಬಿಡಿ ಸಾಕು ಬಿಡಿ. ಸಾಕು ಸಾಕು ಸಾಕು.